ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಮಣಿಪಾಲ್ ಹೋಗುವಂತಹ VRL ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮಲ್ಟಿ ಎಕ್ಸೆಲ್ ವೋಲ್ವೋ AC ಸ್ಲೀಪರ್ ಬಸ್. ಇದು ಹೊಸ ಗಾಡಿ, ಬಂದು ಇನ್ನು 15 ಡೇಸ್ ಆಗಿದೆ ಅಂತೆ. ಸೊ ಇಲ್ಲಿ ಪಾರ್ಕ್ ಮಾಡಿದರು, ಹಾಗಾಗಿ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ರೂಟಿಂಗ್ ಬಗ್ಗೆ, ಅವರು ಮಣಿಪಾಲ್ ಹೋಗ್ತಾರೆ, ಸೊ ರೂಟಿಂಗ್ ಎಲ್ಲ ಹೇಗಿರುತ್ತೆ, ಹಾಗೆ ಫೆಸಿಲಿಟೀಸ್ ಬಗ್ಗೆ, ಹಾಗೆ ಹೊಸ ಗಾಡಿ ಅಲ್ವಾ, ಸೊ ಗಾಡಿ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಹೇಗಿದೆ ಇದು ಔಟ್ಸೈಡ್. ಇದು ಫ್ರಂಟ್ ಲುಕ್ಕು. ನೋಡಿ ಹೇಗೆ ಕಾಣ್ತದೆ ಒಳಗಡೆ. ಸೊ ಬನ್ನಿ, VRL ಸ್ಟಾಫ್ನ ಒಬ್ರನ್ನ ಮಾತಾಡ್ಸೋಣ. ನೋಡಿ, ಸೊ ಎಂಟ್ರೆನ್ಸ್ ಸ್ಟೆಪ್ಸ್ ಎಲ್ಲ ಹೇಗಿದೆ, ಲೈಟಿಂಗ್ಸ್. ಸೊ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಮತ್ತೆ ಕವರ್ ಮಾಡ್ತೀನಿ. ಇದು ಫ್ರಂಟ್ ಸೈಡ್. ಇದು VRL ಪಾರ್ಕಿಂಗ್ ಪ್ಲೇಸು, ಕೆಂಗೇರಿ. ಹಾಯ್ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಹನುಮಂತ ಅಂತ ಸರ್. ಯಾವ ಸರ್ ನಿಮ್ಮದು? ಹುಬ್ಳಿ ಸರ್. ಹುಬ್ಳಿ. ಎಷ್ಟು ವರ್ಷ ಆಯ್ತು ಸರ್? 14 ವರ್ಷ ಆಯ್ತು VRLಗೆ. ಓಕೆ. ಸೊ 14 ವರ್ಷ. ಸೊ ಮುಂಚೆ ಲೈಲ್ಯಾಂಡ್ ಓಡಿಸ್ತಾ ಇದ್ವಿ. ಸುಮಾರು ಒಂದು 5 ವರ್ಷ. ಓಕೆ. ತಿರ್ಗಾ ಮಲ್ಟೆಕ್ಸಲ್ ವೋಲ್ವೋ ಓಡಿಸ್ತಾ ಇದ್ವಿ. ಓಕೆ. ಈಗ ಹೊಸದು ಬಂದ್ಬಿಟ್ರೆ 9600. ಓಕೆ. ವೋಲ್ವೋ. ಸೊ ನೀವು ಹೇಳಿದ್ರೆ 15 ದಿನ ಆಯ್ತು ಬಂದು. ಈ ಗಾಡಿ ಬಂದು 15 ದಿವಸ ಆಯ್ತು. ಓಕೆ. ಹೇಗೆ ಅನ್ಸುತ್ತೆ ಸರ್ ಗಾಡಿ? ಚೆನ್ನಾಗಿದೆ ಸರ್ ಗಾಡಿ. ಸಸ್ಪೆನ್ಷನ್ ಚೆನ್ನಾಗಿದೆ, ಎಲ್ಲ ಇಂಟೀರಿಯರ್ ಚೆನ್ನಾಗಿದೆ. ಓಕೆ ಸರ್. ಈಗ ನೀವು ಹೇಳಿದ್ರಲ್ಲ 15 ವರ್ಷ ಅದೇ VRL ಬಂದು ಅಂತ. ಸೊ ಟೋಟಲ್ ಡೈರೆಕ್ಟಾಗಿ ಬಸ್ಸಿಗೆ ಬಂದ ಸರ್, ಅಥವಾ ಬಸ್ಸಿಗೆ ಬಂದ್ರಿ? ಸೊ ಹೇಗೆ ಅನ್ಸುತ್ತೆ ಸರ್ 15 ವರ್ಷದಿಂದ ಇದ್ದೀರಾ VRL ಅಲ್ಲಿ, ಹೇಗೆ ಅನ್ಸುತ್ತೆ ಸರ್? ಚೆನ್ನಾಗಿದೆ ಸರ್. ಮತ್ತು ಈ ಫೀಲ್ಡನ್ನು ಹೆಂಗೆ ಆಯ್ಕೆ ಮಾಡ್ಕೊಂಡಿ ಸರ್ ಇವಾಗ? ಈಗ ಬಸ್ಸು ಆಯ್ಕೆ ಸರ್. ಓಕೆ. ಅಂದರೆ ಏನು ಕ್ವಾಲಿಫಿಕೇಶನ್ ಸರ್? ಬೇಂದ್ರೆ ಓಡಿಸ್ತಿದ್ವಿ ಸರ್. ಅಂದರೆ ಊರಲ್ಲಿ, ನಿಮ್ಮೂರಲ್ಲಿ? ಲೋಕಲ್ ಬೇಂದ್ರೆ. ಓಕೆ. ಬೇಂದ್ರೆ ಬಸ್ ಓಡಿಸ್ತಾ ಇದ್ವಿ. ಅಂದರೆ ಅಲ್ಲಿ ಎಷ್ಟು ವರ್ಷ ಮಾಡಿದ್ರು ಸರ್? ಅಲ್ಲೊಂದು 3 ವರ್ಷ, 3-4 ವರ್ಷ ಮಾಡಿದ್ರ. ಅಲ್ಲಿಂದ VRL ಬಂದಿದ್ರ. ಸೊ ಈಗ ನೀವು 15 ವರ್ಷ ಅಂತ ಹೇಳಿದ್ರಿ. ಯೂಶ್ವಲ್ ಆಗಿ ಯಾವ್ಯಾವ ರೂಟ್ ಹೋಗಿದ್ರ ಸರ್? ಆಲ್ಮೋಸ್ಟ್ ಎಲ್ಲ ರೂಟ್ ಆಗಿದೆ ಸರ್. ಎಲ್ಲ ರೂಟು. ಮತ್ತು ಬಸ್ಸಸ್ ಬಗ್ಗೆ ಹೇಳಿದ್ರೆ ಎಲ್ಲ ಬಸ್ಸು ಓಡಿಸಿದ್ದೀನಿ ಅಂತ. ಟ್ರೈನಿಂಗ್ಸ್ ಎಲ್ಲ ಹೇಗಿರುತ್ತೆ ಸರ್? ಈಗ ಒಂದೊಂದು ಬಸ್ಸಿಗೂ ಡಿಫ್ರೆನ್ಸ್ ಇರುತ್ತಲ್ವಾ? ಚೆನ್ನಾಗಿದೆ ಸರ್. ಟ್ರೈನಿಂಗ್ ಎಲ್ಲ ನಮ್ಮವರೇ ಫಸ್ಟ್ ಟ್ರೈನಿಂಗ್ ಕೊಡ್ತಾರೆ. ಓಕೆ. ಆಮೇಲೆ ಕಂಪನಿ ಕಳಿಸ್ತಾರೆ. ಓಕೆ. ಈಗ ಇದು ನೀವು ಹೊಸ ಗಾಡಿ ಅಂತ ಹೇಳಿದ್ರಿ. ಈಗ ಇದರಲ್ಲಿ ಫ್ಯೂಚರ್ಸ್ ಎಲ್ಲ ಹೊಸ ಇದೆಲ್ಲ ಅಡ್ವಾನ್ಸ್ ಫ್ಯೂಚರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ನಮ್ಗೆ ಆಲ್ರೆಡಿ ಅವ್ರಿಗೆ ಕೋಚ್ ಕೊಟ್ಟಿದ್ದಾರಲ್ಲ. ಓಕೆ. ಸೊ ಅದ್ರ ಪ್ರಕಾರ ಇನ್ಫಾರ್ಮೇಷನ್ ಕೊಡ್ತಾರೆ. ಓಕೆ ಸರ್. ಈಗ ನೀವು ಈಗ ಮಣಿಪಾಲ್ ಹೋಗುತ್ತೆ ಅಂತ ಹೇಳಿದ್ರಿ ಬಸ್ಸು. ಸೊ ಇಲ್ಲಿಂದ ಎಷ್ಟೊತ್ತಿಗೆ ಬಿಡ್ತಾ ಇದ್ದೀರಾ ಸರ್ ಇಲ್ಲಿಂದ? ಸರ್ ಇಲ್ಲಿಂದ ನಾವು ಪಿಕಪ್ ಹೋಗ್ಬೇಕು. ಸಿಟಿಯಲ್ಲಿ ಪಿಕಪ್ ಇದೆ ಒಂದು 3 ಪಾಯಿಂಟ್, ಜಯನಗರ 4 ಬ್ಲಾಕ್. ಓಕೆ. ಜಯನಗರ ಒಳಗಡೆ ಹೋಗ್ತೀರಾ? ಓಕೆ. ಕೋಣನಕುಂಟೆ. ಓಕೆ. ಚಿನ್ನಹಳ್ಳಿ, ಜಯನಗರ 4 ಬ್ಲಾಕ್. ಓಕೆ. ಗಾಂಧಿನಗರ್ ಈ ಆಫೀಸ್. ಗಾಂಧಿನಗರ್ ಬರ್ತೀರಾ? ಅಲ್ಲಿ ಆನಂದರಾವ್ ಸರ್ಕಲ್ ಹತ್ರ ಬರ್ತೀರಾ? ಅಲ್ಲಿ ಎಷ್ಟೊತ್ತಿಗೆ ಬರ್ತೀರಾ ಸರ್? ಗಾಂಧಿನಗರ 10 ಗಂಟೆ ಬರುತ್ತೆ ಸರ್. 10 ಗಂಟೆ. ಸರ್ ಇವಾಗ ಎಲ್ಲ ಸಿಟಿ ಎಲ್ಲ ಪಿಕಪ್ ಆಗಿ ಹೊರಡೋತ್ತಿಗೆ ಎಷ್ಟೊತ್ತಾಗುತ್ತೆ? ಗಾಂಧಿನಗರ 10 ಗಂಟೆ ಬಿಟ್ಟರೆ ಸರ್, ಇಲ್ಲಿ ಸಿಟಿ ಎಲ್ಲ ದಾಟಬೇಕಾದ್ರೆ 10, 11 ಅಂದರೆ ಡಿನ್ನರ್ಗೆ ಏನಾದ್ರು ಸ್ಟಾಪ್ ಕೊಡ್ತೀರಾ ಸರ್ ಮಿಡ್ಲಲ್ಲಿ? ಏನಿಲ್ಲ ಸರ್, ವಾಶ್ರೂಮ್ ಆಗ್ತದೆ. ಓಕೆ. ಲೇಡೀಸ್ ಇರ್ತಾರಲ್ಲ. ಓಕೆ. ಓಕೆ. ಅದಕ್ಕೋಸ್ಕರ ಲೇಡೀಸ್ಗೆ ಸೊ ಸಿಟಿ ಬಿಡುತ್ತೆ 10-11 ಗಂಟೆ ಆಗುತ್ತೆ. 10-11 ಆಗುತ್ತೆ. ಒಂದು 12-1 ಗಂಟೆಗೆ ವಾಶ್ರೂಮ್, ಒಂದು ಹೋಟ್ಲಿಗೆ ಎಲ್ಲ ನೋಡಿ ಒಂದು ವಾಶ್ರೂಮ್ ಆಗುತ್ತೆ. ಓಕೆ. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ? ಸರ್ ಮಂಗಳೂರು 5 ಗಂಟೆ. 5 ಗಂಟೆ. ಓಕೆ. 6-20. ಹಾಂ 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 ಹಾಂ. ಅದಾದ್ಮೇಲೆ ಇದು ಅಲ್ಲಿಂದ 5 ಕಿಲೋಮೀಟರ್ ಅಷ್ಟೇ. ಮಣಿಪಾಲ ಸಿಟಿ ಒಳಗಡೆ. ಓಕೆ. ಉಡುಪಿನೇ ಮಣಿಪಾಲ. ಓಕೆ. ಓಕೆ ಸರ್. ಇದು ಚಾರ್ಜಸ್ ಎಲ್ಲ ಬಂದು ಈಗ ಆವ್ರೇಜ್ ಚಾರ್ಜಸ್ ಎಷ್ಟಿರ್ಬೋದು ಸರ್? ಸರ್ ಚಾರ್ಜಸ್ ಬಗ್ಗೆ ನಮ್ಗೆ ಅಷ್ಟು ಇಲ್ಲ. ಅಂದರೆ ಆನ್ಲೈನಲ್ಲಿ ಚೆಕ್ ಮಾಡಬೇಕು. ರೆಡ್ ಬಸ್, ಬಸ್ ನಿಮ್ಮ VRL ಆ್ಯಪಲ್ಲಿ. ಸರ್ ಈಗ ಹೊಸ ಬಸ್ ಅಂತ ಹೇಳಿದ್ರಿ, ಫೆಸಿಲಿಟೀಸ್ ತೋರಿಸ್ಬೋದು ಸರ್? ನೋಡಿ, ನಾನು ಬಸ್ನ ಒಂದು ಸಲ ತೋರಿಸ್ತೀನಿ. ಅವರು ಹೇಳಿದಾಗೆ 15 ದಿನ ಆಯ್ತು ಅಂತ ಈ ಗಾಡಿ ಬಂದು. ಬ್ಯಾಂಗ್ಳೂರಿಂದ ಮಣಿಪಾಲ ಹೋಗುತ್ತೆ. ಅಂದರೆ ಇಲ್ಲಿಂದ ಹಾಸನ್ನು, ಸಕಲೇಶ್ಪುರ, ಮಂಗಳೂರು, ಉಡುಪಿಯಿಂದ ಒಂದು 5 ಕಿಲೋಮೀಟ್ರು ಮಣಿಪಾಲ. ಸೊ ಇದು ಸಿಂಗಲ್ ಸೈಡು. ನೋಡಿ ಹೇಗಿದೆ, ಅಪ್ಪರ್ ಬರ್ತು ಸಿಂಗಲ್ ಸೈಡು. ಹಾಗೆ ಇದು ಲೋವರ್ ಸೈಡು. ನೋಡಿ ಎಷ್ಟು ನೀಟಾಗಿದೆ ಗಾಡಿ. ಹೊಸ ಗಾಡಿಗಳು ತುಂಬ ಚೆನ್ನಾಗಿರ್ತವೆ. ಅದು ಪ್ರೈವೇಟ್ ಬಸ್ಗಳು ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನ್ ಥರ ಹೊಸ ಬಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸ್ಪೆಷಲಿ VRL ಅಲ್ಲಿ ಫೆಸಿಲಿಟಿ ಚೆನ್ನಾಗಿದೆ. ನೀವು ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದ್ರೂ VRL ಫೆಸಿಲಿಟಿ ಇದ್ದೇ ಇರುತ್ತೆ. ಅದು ಒಂದು ಅಡ್ವಾಂಟೇಜು. ಮತ್ತು ಡಿಸ್ಕೌಂಟ್ ಕೂಡ ಇದೆ.
ಸೊ ಅದ್ರ ಬಗ್ಗೆ ಎಲ್ಲ ನಾನು ಸ್ಟಾಫ್ ಹತ್ರನೇ ಕೇಳಿ ತಿಳ್ಕೊತೀನಿ. ನೋಡಿ ಹೇಗಿದೆ, ಹೆಂಗೆ ಕಾಣುತ್ತೆ ನೋಡಿ. ಓಕೆ, ಸೊ ಅವ್ರ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್, ಈಗ 15 ದಿನ ಆಯಿತು ಅಂತ ಹೇಳಿದ್ರಿ ಬಸ್ಸು ಬಂದು, ಹೇಗಿದೆ ಓಡಿಸೋದಕ್ಕೆಲ್ಲ? ಚೆನ್ನಾಗಿದೆ ಸರ್. ಇದ್ರ ಮುಂಚೆ ಯಾವ ಗಾಡಿ ಓಡಿಸ್ತೀರಿ ಸರ್? ಓಲೋನೇ ಓಡಿಸ್ತಾ ಇದ್ದೆ ಸರ್. ಓಕೆ, 9R ಓಡಿಸ್ತಾ ಇದ್ದೆ. 9R. ಓಕೆ, ಇದು 9600. ಓಕೆ ಓಕೆ 8R ಇದೆ. ಓಕೆ ಸರ್, ಯೂಶುವಲ್ ಆಗಿ ಹೊಸ ಗಾಡಿ ಇವಾಗ ಇದು ಓಲೋದಲ್ಲೇ SLX ಅಂತ ಏನೋ ಒಂದು ಗಾಡಿ ಬಂದಿದೆ, ಮತ್ತು ಇದ್ರದ್ದೆಲ್ಲ ಆವ್ರೇಜ್ ರೇಟ್ ಎಲ್ಲ ಎಷ್ಟಿದೆ ಸರ್, ಕಾಸ್ಟ್ ಪರ್ ಬಸ್ ಆದರೆ ಹೊಸ? ಸುಮಾರು ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಹಾಂ ಹಾಂ, ಏನಿದೆ ಅಂತ ಆವ್ರೇಜ್ ಒಂದು 1.5-2 2.5 ಮೇಲೆ ಇದೆ ಸರ್. 2.5 ಮೇಲೆ. ಓಕೆ ಓಕೆ, ಫೆಸಿಲಿಟೀಸ್ ಎಲ್ಲ ತೋರಿಸ್ಬೋದಾ ಸರ್? ನೋಡಿ ಸರ್, ಈ ಥರ ಸೀಟಸ್ ಇದೆ. ಓಕೆ ಕಂಫರ್ಟಬಲ್ ಇದೆ. ಓಕೆ ಕಂಫರ್ಟಬಲ್ ಇದೆ ಸರ್. ಇವಾಗ ಸಿಂಗಲ್ ಸೀಟ್ಗೂ ಈಗ ಡಬಲ್ಗೂ ಆವ್ರೇಜ್ ಟಿಕೆಟ್ ರೇಟ್ ಎಷ್ಟು ಡಿಫ್ರೆನ್ಸ್ ಇರ್ಬೋದು ಸರ್? ಸರ್ ಒಂದು 50-100 ಡಿಫ್ರೆನ್ಸ್ ಇರ್ಬೋದು ಸರ್. ಓಕೆ, ಅಷ್ಟೇ. ಯೂಶುವಲ್ ಆಗಿ ಸಿಂಗಲ್ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಸಿಂಗಲ್ ಇದ್ದವರೆಲ್ಲ ಸಿಂಗಲ್ ಸೀಟೇ. ಹಾಂ 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 ಹಾಂ. ಓಕೆ, ಡಬಲ್ ಇದ್ರೆ ಮಾತ್ರ ಡಬಲ್ ತಗೋದು. ಸೀಟ್ ಸಿಗಲಿಲ್ಲ ಅಂದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಡಬಲ್ ನೋಡ್ತಾರೆ. ಓಕೆ, ಅಂದರೆ ನೀವು ಮಂಗಳೂರು ಇವತ್ತು ಹೋಗಿ ಮತ್ತೆ ನಾಳೆ ರಿಟರ್ನ್ ಸರ್? ಸೇಮ್ ರೂಟಿಂಗಲ್ಲಿ ಇದ್ದಾರೆ ಸರ್? ರಿಟರ್ನ್ ಸರ್. ಓಕೆ, ಆ ಕಡೆಯಿಂದ 8:15 8:45ಕ್ಕೆ ಮಣಿಪಾಲಿಂದ ಬಿಡೋದು. ಹಾಂ ಹಾಂ, ಮಣಿಪಾಲ 8:15ಕ್ಕೆ. ಓಕೆ, 45 ಸರ್. 8:45. ತಿರ್ಗಾ ಇಲ್ಲೇ ಬೆಳಿಗ್ಗೆ 5 ಗಂಟೆಗೆ ಸರ್. ಮತ್ತು ಇದಕ್ಕೂ ಎಷ್ಟೊತ್ತಿಗೆ ಬರ್ತೀರಾ ಮಂಗಳೂರಿಗೆ ಅಲ್ಲಿಂದ? ಮಂಗಳೂರು 10 ಗಂಟೆಗೆ ಪಿಕಪ್. ಅಲ್ಲಿ 10 ಗಂಟೆ. ಓಕೆ, ಬಿಟ್ಟರೆ ಮುಗಿದೋಯ್ತು. ಮತ್ತೆ ಎಲ್ಲಿ ಇರಲ್ಲ. BC ರೋಡ್ ಇದ್ರೆ BC ರೋಡ್ ಇರುತ್ತೆ. ಹಾಂ 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 ಪರಂಗಿಪೇಟೆ. ಹಾಂ 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 ಹಾಂ. ಸೀಟ್ ಬುಕ್ಕಿಂಗ್ ಆದರೆ ಅಲ್ಲಿ ಪಿಕಪ್ ಮಾಡ್ತೀವಿ, ಇಲ್ಲಾಂದರೆ ಸೀದಾ ವೀಕೆಂಡ್ ನಾರ್ಮಲಿ ಫುಲ್ ಇರುತ್ತಲ್ಲ ಸರ್ ಯಾವಾಗಲೂ? ಇರುತ್ತೆ ಸರ್, ಫುಲ್. ಓಕೆ, ಸೊ ಎಲ್ಲ ಪಿಕಪ್ ಮಾಡ್ಕೊಂಡು ಬರ್ತೀರಾ? ಹಾಂ, ಪಿಕಪ್ ಮಾಡಿ. ಓಕೆ ಓಕೆ, ಚಾರ್ಜಸ್ ಎಲ್ಲ ಇನ್ನೇನು ಆನ್ಲೈನಲ್ಲಿ ನೋಡ್ಕೋಬೋದು? ಆನ್ಲೈನಲ್ಲೇ ನೋಡ್ಬೋದು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಅವರು ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರು ಹೋಗ್ತಾ ಇದ್ದಾರೆ, ಮಣಿಪಾಲ, ಹಾಸನ್ನು, ಸಕಲೇಶ್ಪುರ, ಮಂಗಳೂರು, ಉಡುಪಿ, ಫೈನಲ್ಲು ಮಣಿಪಾಲ್. ಇವಾಗ 8:00ವರೆಗೆ ಹೊರಡ್ತಾರೆ. ಮಾರ್ನಿಂಗ್ 5:30 6:30 ಹೆಂಗೆ ರೀಚ್ ಆಗ್ತಾರೆ. 5:30 ಹೆಂಗೆ ಮ್ಯಾಂಗ್ಳೂರು ಹೋಗ್ತಾರೆ, ಹಾಗೆ 6:30 7ಗೆಲ್ಲ ಉಡುಪಿ ಹೋಗ್ತಾರೆ, ಅಂದರೆ ಮಣಿಪಾಲ್ ಹೋಗ್ತಾರೆ. ಲಾಸ್ಟ್ ಸ್ಟಾಪ್ ಅದು ಮಣಿಪಾಲ. ಸೊ ನೀವೇನಾದರೂ ಮ್ಯಾಂಗ್ಳೂರು ಸೈಡ್ ಹೋಗೋದಿದ್ದರೆ VRL ಫೆಸಿಲಿಟೀಸ್ನ ಯುಟಿಲೈಸ್ ಮಾಡ್ಕೋಬೋದು. ಇವ್ರದ್ದು ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ನಾನು ಮುಂಚೆನೇ ಹೇಳಿದೆ, ಕರ್ನಾಟಕದ ಎಲ್ಲ ಭಾಗಕ್ಕೆ ಬಸ್ ಫೆಸಿಲಿಟೀಸ್ ಇದೆ. ಸೊ ನೀವೇನಾದರೂ ಹೋಗೋದಿದ್ದರೆ ನಿಮ್ಮ ಊರುಗಳಿಗೆ VRL ಆ್ಯಪಲ್ಲಿ ಚೆಕ್ ಮಾಡ್ಕೋಬೋದು. VRL ಆ್ಯಪಲ್ಲಿ ಬುಕ್ ಮಾಡಿದ್ರೆ ನಿಮಗೆ 10 to 15% ಡಿಸ್ಕೌಂಟ್ ಇರುತ್ತೆ. ಹಾಗೆ ರೆಡ್ ಬಸ್, ಅಭಿ ಬಸ್ಸಲ್ಲಿ ಮಾಡಿದ್ರೆ ಡಿಸ್ಕೌಂಟ್ ಅದು ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗೋಲ್ಲ. ಹಾಗಾಗಿ ನೀವು VRL ಆ್ಯಪಲ್ಲಿ ಚೆಕ್ ಮಾಡಿ ಡಿಸ್ಕೌಂಟ್ನ ಪಡ್ಕೋಬೋದು. ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.